ಪಾಂಡವರು ಲಕ್ಷಗ್ರಹದ ಬೆಂಕಿಯಿಂದ ಪಾರಾಗಿ ಮೊದಲ ಬಾರಿಗೆ ರಾಜಮನೆ, ಅರಮನೆ, ಸುಖ ಎಲ್ಲವನ್ನೂ ಕಳೆದುಕೊಂಡರು. ಇನ್ನು ಮುಂದೆ ಅವರಿಗೆ ದಾರಿ ತೋರಿಸೋದು ಕೇವಲ ಕಾಡು. ಕಾಡಿನೊಳಗೆ ಕಾಲಿಟ್ಟ ಕ್ಷಣದಿಂದಲೇ ತಾಯಿ ಕುಂತಿಯ ಮನಸ್ಸಿನಲ್ಲಿ ಒಂದು ಭಯ. ನನ್ನ ಮಕ್ಕಳನ್ನು ಈ ಕಾಡು ಕಾಪಾಡುತ್ತಾ? ಆ ಪ್ರಶ್ನೆಗೆ ಉತ್ತರ ಇನ್ನೂ ಬರಬೇಕಿತ್ತು. ಆ 5 ಸಹೋದರರಲ್ಲಿ ಒಬ್ಬನಿದ್ದ, ಬಲದ ರೂಪ ಭೀಮ. ಅವನ ಹೆಜ್ಜೆ ಬಿದ್ದ ಜಾಗದಲ್ಲಿ ಭೂಮಿಯೇ ಕಂಪಿಸುತ್ತಿತ್ತು. ಪಾಂಡವರ ರಕ್ಷಣೆ ಅವನ ಭುಜಗಳ ಮೇಲೆ ಇತ್ತು. ಆ ಕಾಡು ಸಾಮಾನ್ಯ ಕಾಡಲ್ಲ. ಅಲ್ಲಿ ಮಾನವನಿಗೆ ಮಾತ್ರವಲ್ಲ, ರಾಕ್ಷಸರಿಗೂ ವಾಸವಿತ್ತು. ಅವರಲ್ಲಿ ಒಬ್ಬ ಹಿಡಿಂಬಾಸುರ. ಹಿಡಿಂಬಾಸುರ ಅವನು ಕೇವಲ ರಾಕ್ಷಸ ಅಲ್ಲ, ಭಯದ ಪ್ರತೀಕ. ಯಾರೇ ಕಾಡಿಗೆ ಬಂದರೂ ಅವನ ಆಹಾರ. ಪಾಂಡವರ ಆಗಮನ ಅವನ ಕಣ್ಣು ತಪ್ಪಲಿಲ್ಲ. ಹಿಡಿಂಬಾಸುರನ ತಂಗಿ ಹಿಡಿಂಬಿ. ಅವಳ ಹೃದಯ ಅವನಂತೆ ಕಠೋರವಾಗಿರಲಿಲ್ಲ. ಭೀಮನನ್ನು ಕಂಡ ಕ್ಷಣವೇ ಅವಳ ಮನಸ್ಸು ಬದಲಾಯಿತು. ಹಿಡಿಂಬಿ ಗುಪ್ತವಾಗಿ ಕುಂತಿಯ ಬಳಿಗೆ ಬಂದು ಎಚ್ಚರಿಕೆ ನೀಡಿದಳು. ಈ ಕಾಡು ಮರಣದ ಗೂಡು. ನೀವು ಇಲ್ಲೇ ಉಳಿದ್ರೆ ಬದುಕೋದು ಕಷ್ಟ. ಭೀಮ ಎಲ್ಲವನ್ನೂ ಕೇಳಿದ, ಆದರೆ ಹಿಂಜರಿಯಲಿಲ್ಲ. ನಾನು ಇದ್ದೀನಿ. ಯಾವ ರಾಕ್ಷಸನು ನನ್ನ ಕುಟುಂಬಕ್ಕೆ ಕೈ ಹಾಕೋದಿಲ್ಲ. ಅದೇ ರಾತ್ರಿ ಕಾಡು ನಿಶ್ಶಬ್ದ. ಅಕಸ್ಮಾತ್ ಭೂಮಿ ಕಂಪಿಸಿತು. ಹಿಡಿಂಬಾಸುರ ಆಕ್ರಮಣಕ್ಕೆ ಬಂದ. ಭೀಮ ಒಂದು ಹೆಜ್ಜೆ ಮುಂದೆ, ಇನ್ನೊಂದು ಹಿಂದೆ ಹಾಕಲಿಲ್ಲ. ಕೈಗೂಡಿದ ಕ್ಷಣ ಕಾಡೇ ನಡುಗಿತು. ಮರಗಳು ಉರುಳಿದವು. ಭೂಮಿ ಬಿರುಕು ಬಿಟ್ಟಿತು. ಹಿಡಿಂಬಾಸುರನ ಬಲ ಭೀಮನ ಬಲಕ್ಕೆ ತಾಕಲಿಲ್ಲ. ಇದು ಕೇವಲ ಯುದ್ಧವಲ್ಲ, ಧರ್ಮ ಮತ್ತು ಅಧರ್ಮದ ಮುಖಾಮುಖಿ. ಕೊನೆಗೆ ಭೀಮನ ಒಂದು ಪ್ರಹಾರ ಹಿಡಿಂಬಾಸುರ ಭೂಮಿಗೆ ಕುಸಿದ. ಕಾಡು ಮತ್ತೆ ಶಾಂತವಾಯಿತು. ಪಾಂಡವರು ಮೊದಲ ಬಾರಿಗೆ ಕಾಡಿನಲ್ಲಿ ಉಸಿರಾಡಿದರು. ಕುಂತಿಯ ಕಣ್ಣಲ್ಲಿ ಅಶ್ರು. ಭಯವಲ್ಲ, ಗರ್ವ. ಹಿಡಿಂಬಿ ಭೀಮನ ಮುಂದೆ ನಿಂತು ಒಂದು ಹೊಸ ಜೀವನ ಆರಂಭಿಸಲು ನಿರ್ಧರಿಸಿದಳು. ಇದು ಮಹಾಭಾರತದ ಇನ್ನೊಂದು ತಿರುವು. ಹಿಡಿಂಬಾಸುರನ ಅಂತ್ಯ, ಪಾಂಡವರ ಕಾಡಿನ ಜೀವನದ ಮೊದಲ ವಿಜಯ. ಆದರೆ ಮುಂದೆ ಇನ್ನೂ ದೊಡ್ಡ ಸವಾಲುಗಳು. ಬಕಾಸುರನ ಭೀಕರ ಕತೆ ಇನ್ನೂ ಬಾಕಿ ಇದೆ. ಈ ಕತೆ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.